ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ ಮುಗ್ದಿದ್ದಾಯಿತು. ಎಲ್ಲಾ ಸ್ಪರ್ಧಿಗಳು ಅವರವರ ಮನೆ ಸೇರ್ಕೊಂಡಿದ್ದು ಆಯಿತು. ಅದು ಇದು ಪ್ರೋಗ್ರಾಮ್ ಅಂತ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇದ್ದಾರೆ. ಈ ಮಧ್ಯೆ ಕಲರ್ಸ್ ಕನ್ನಡದಲ್ಲಿ ದೊಡ್ಡ ಮನೆ ಹಬ್ಬ ಅನ್ನೋ ಕಾರ್ಯಕ್ರಮ ಕೂಡ ರೆಡಿಯಾಗಿದೆ. ಶಿವರಾತ್ರಿ ಹಬ್ಬದ ಸಮಯಕ್ಕೆ ದೊಡ್ಡ ಮನೆಯಲ್ಲಿದ್ದ ಸ್ಪರ್ಧಿಗಳನ್ನೆಲ್ಲ ಸೇರಿಸಿ ಅದ್ದೂರಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಸುಮಾರು 1 ತಿಂಗಳಿಂದ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮಿಸ್ ಮಾಡ್ಕೊಂಡಿದ್ದ ಜನರಿಗೆ ಮತ್ತೆ ಬಿಗ್ ಬಾಸ್ ಹಂಗಾಮ ಸೃಷ್ಟಿಯಾಗ್ತಾ ಇದೆ. ಎಲ್ಲಾ ಸ್ಪರ್ಧಿಗಳು ಒಟ್ಟಿಗೆ ಸೇರಿ ಮಜಾ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅಶ್ವಿನಿ ಹಾಗೂ ಚೈತ್ರಾ ಕುಂದಾಪುರ ನಡುವಿನ ಟಾಕ್ ವಾರ್ ಸಹ ಜೋರಾಗಿದೆ. ಚೈತ್ರಾ ಕುಂದಾಪುರ ತೀರಾ ಖಾಸಗಿ ವಿಷಯಗಳನ್ನ ಎಳೆದು ತಂದು ಮಾತನಾಡ್ತಿದ್ದಾರೆ. ಹೀಗೆ ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳ ಹಂಗಾಮ ನಿಂತಿಲ್ಲ. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋ ಹೊತ್ತಲ್ಲೇ ಹೊಸದೊಂದು ಸುದ್ದಿ ಹೊರಬಿದ್ದಿದೆ. ಅದು ಬೇರೇನೂ ಅಲ್ಲ, ರಕ್ಷಿತಾ ಶೆಟ್ಟಿ ವಿಷಯ. ರಕ್ಷಿತಾ ಶೆಟ್ಟಿ ಲಕ್ಷ ಸಾಲ ಮಾಡ್ಕೊಂಡಿರೋದನ್ನ ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಈ ಬಗ್ಗೆ ಎಲ್ಲೂ ಮಾತನಾಡದವರು ಮುಕ್ತವಾಗಿ ತಮ್ಮ ಮನದಾಳದ ಮಾತನ್ನ ಹೇಳ್ಕೊಂಡಿದ್ದಾರೆ. ಯಾಕಾಗಿ ಲಕ್ಷ ಸಾಲ ಮಾಡಿದ್ರು, ಅದನ್ನ ಹೇಗೆ ತೀರಿಸ್ತಾರೆ, ಇಡೀ ಮನೆಗೆ ಗಂಡು ಮಗನಂತೆ ನಿಂತಿದ್ ಹೇಗೆ ಅನ್ನೋದನ್ನ ರಕ್ಷಿತಾ ಅವರೇ ಹೇಳಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಾಲ ಎಷ್ಟೇ ಬದಲಾದರೂ ಈಗಿನ ಕೆಲವರ ಮನಸ್ಥಿತಿ ಬದಲಾಗ್ತಾ ಇಲ್ಲ. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇನ್ನೂ ದೂರ ಆಗಿಲ್ಲ. ಹೆಣ್ಮಕ್ಳು ಹುಟ್ಟಿದ್ರೆ ಅಯ್ಯೋ ಹೆಣ್ಣ ಅಂತ ರಾಗ ಎಳೆಯೋರೇ ಜಾಸ್ತಿ. ಒಂದು ಗಂಡು ಮಗು ಆದ್ರೆ ಸಾಕು, ನಮ್ಮನ್ನ ಕಷ್ಟ ಕಾಲದಲ್ಲಿ ನೋಡ್ಕೋತಾನೆ, ಬದುಕಿಗೆ ಆಸರೆಯಾಗಿರ್ತಾನೆ ಅಂತ ಅನ್ಕೊಳ್ಳೋರೇ ಜಾಸ್ತಿ. ಅದೇ ಹೆಣ್ಮಗು ಹುಟ್ಟಿದ್ರೆ ಯಾವತ್ತಿದ್ರೂ ಇನ್ನೊಬ್ಬರ ಮನೆಯ ಸ್ವತ್ತು, ನಾವೆಷ್ಟೇ ಖರ್ಚು ಮಾಡಿದ್ರು ನಮಗೇನಿಲ್ಲ ಅನ್ನೋ ಮನಸ್ಥಿತಿಯವರು ಈಗಲೂ ಇದ್ದಾರೆ. ಹೆಣ್ಮಕ್ಳು ಅಂದ್ರೆ ಹೊರೆ ಅನ್ಕೊಂಡವರು ನಮ್ಮ ಮಧ್ಯೆ ಅದೆಷ್ಟೋ ಮಂದಿ ಇದ್ದಾರೆ. ಆದ್ರೆ ಹೆಣ್ಣಂದ್ರೆ ಹೊರೆ ಅಲ್ಲ, ಹೆಣ್ಣು ಅಂದ್ರೆ ಲಕ್ಷ್ಮಿ. ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಿದ್ದಾರೆ ಅಷ್ಟೇ. ಇದಕ್ಕೆ ತಾಜಾ ಉದಾಹರಣೆ ಬಿಗ್ ಬಾಸ್ನ ರಕ್ಷಿತಾ ಶೆಟ್ಟಿ ಅವರ ತಂದೆ ತಾಯಿಗೆ 2 ಹೆಣ್ಮಕ್ಳು. ಹೆಣ್ಣು ಅಂತ ಇವರಿಗೇನು ಯಾವ ನೋವು ಇರಲಿಲ್ಲ. ಹೆಣ್ಮಕ್ಳನ್ನೇ ಗಂಡ್ಮಕ್ಳಂತೆ ಸಾಕಿದ್ರು. ತಮ್ಮ ಕೈಲಾದಷ್ಟು ಪ್ರೀತಿ ಧಾರೆ ಎರೆದು ಸಾಕಿದ್ದಾರೆ. ರಕ್ಷಿತಾ ಶೆಟ್ಟಿ ತಂದೆಯ ಮೂಲ ಮಂಗಳೂರು, ಆದ್ರೆ ಬದುಕಿನ ಆಸರೆ ಹುಟ್ಕೊಂಡು ಹೋಗಿದ್ದು ದೂರದ ಮುಂಬೈಗೆ. ಅಲ್ಲೇ ಸೆಟಲ್ ಆಗಿದ್ದಾರೆ. ರಕ್ಷಿತಾ ತಂದೆ ಚಿಕ್ಕದೊಂದು ಪ್ಯಾನ್ ಅಂಗಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಬರೋ ಹಣದಿಂದಲೇ ಇಡೀ ಸಂಸಾರ ಸಾಗಿಸ್ತಿದ್ದಾರೆ. ಆದ್ರೆ ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಈಕೆಯ ಬದುಕೆ ಬದಲಾಗಿ ಹೋಗಿದೆ. ಮುಂಬೈನಲ್ಲಿ 1 ಕೋಟಿ ಬೆಲೆಯ ಫ್ಲಾಟ್ ಖರೀದಿಸಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಬಗ್ಗೆ ಈ ಹಿಂದೆ ನಾವೇ ಒಂದು ವಿಡಿಯೋ ಮಾಡಿದ್ವಿ. ಈಗ ಈ ಮನೆಯ ಹಿಂದಿನ ಅಸಲಿ ಕಥೆಯನ್ನ ರಕ್ಷಿತಾ ಶೆಟ್ಟಿ ಫಾರ್ ದಿ ಫಸ್ಟ್ ಟೈಮ್ ರಿವೀಲ್ ಮಾಡಿದ್ದಾರೆ. ಎಲ್ರು ರಕ್ಷಿತಾ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ. ಅವರಿಗೇನು ಕೋಟಿ ಮನೆ ಇದೆ, ಅಪ್ಪನಿಗೆ ಒಳ್ಳೆ ಬದುಕು ಕಟ್ಕೊಟ್ಟಿದ್ದಾಳೆ, ಯೂಟ್ಯೂಬ್ನಲ್ಲಿ ಲಕ್ಷ ದುಡಿತಾಳೆ ಅಂತ. ಆದ್ರೆ ಇದ್ಯಾವುದು ಅಡ್ಡದಾರಿಯಿಂದ ಬಂದಿದ್ದಲ್ಲ, ಕಷ್ಟಪಟ್ಟು ದುಡಿದಿದ್ದು, ತನ್ನ ಶ್ರಮದ ಪ್ರತಿಫಲವಾಗಿ ಲಾಭ ಗಳಿಸ್ತಿರೋದು. ಇಷ್ಟು ದಿನ ರಕ್ಷಿತಾ 1 ಕೋಟಿ ಬೆಲೆಯ ಮನೆ ಖರೀದಿಸಿದ್ದಾರೆ ಅನ್ನೋ ಸುದ್ದಿ ಆಯ್ತೇ ಹೊರತು ಇದರ ಹಿಂದಿನ ಕಥೆಯನ್ನ ಯಾರೂ ಹೇಳ್ತಿರ್ಲಿಲ್ಲ. ರಕ್ಷಿತಾ ಅವರದ್ದು 1 ಕೋಟಿಯ ಮನೆಯೇ ಇರಬಹುದು, ಆದ್ರೆ ಆ ಮನೆ ಖರೀದಿಸೋದಕ್ಕೆ ಲಕ್ಷ ಸಾಲ ಮಾಡಿದ್ದಾರೆ. ಸುಮಾರು 20 ರಿಂದ 30 ಲಕ್ಷದಷ್ಟು ಮಾತ್ರ ಡೌನ್ ಪೇಮೆಂಟ್ ಮಾಡಿರೋದು. ಉಳಿದೆಲ್ಲ ಸಾಲ EMI ರೂಪದಲ್ಲಿ ಪ್ರತಿ ತಿಂಗಳು ಲಕ್ಷ ಹಣವನ್ನ ಕಟ್ತಿದ್ದಾರೆ. ರಕ್ಷಿತಾಗೆ ಕಾಡ್ತಾ ಇರೋ ಭಯ ಒಂದೇ, ರಕ್ಷಿತಾಗೆ ಇಂತಿಷ್ಟೇ ಸಂಬಳ ಬರುವಂತ ಕೆಲಸ ಇಲ್ಲ. ಇವರ ಆದಾಯದ ಮೂಲವೇ ಯೂಟ್ಯೂಬ್ನಲ್ಲಿ ಪ್ರತಿ ತಿಂಗಳು ಇಷ್ಟೇ ಹಣ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. 1 ತಿಂಗಳು 2 ಲಕ್ಷ ಬರಬಹುದು, ಮತ್ತೊಂದು ತಿಂಗಳು 10,000 ಬರಬಹುದು. ಹೀಗಾಗಿ ಇಷ್ಟೇ ಅಂತ ಲೆಕ್ಕಾಚಾರ ಹಾಕೋದು ಕಷ್ಟ. ಅಲ್ಲದೆ ಜನರಿಗೆ ಇಷ್ಟ ಆಗುವಂತ ಕಂಟೆಂಟ್ಗಳನ್ನೇ ಕೊಡಬೇಕು. ಇದೇ ಕಾರಣಕ್ಕೆ ತುಂಬಾ ಆತಂಕದಲ್ಲಿ ಇರೋದು. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಅವರ ಧೈರ್ಯವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಮನೆ ಮಗಳಾಗಿ ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡಿರೋದು ನಿಜಕ್ಕೂ ಗ್ರೇಟ್. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.